स्वागतम, शुभ स्वागतम. You can give some feedback from your side. ಹೇಗಿದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಶುರು ಮಾಡಿ, ಹೇಳ್ಬೋದು. ಕೇಳ್ತಾ ಇದೆಯಾ? ದೀಪಕ್ ಗೌಡ್ರು ಮ್ಯೂಟ್ರಲ್ಲಿದ್ದೀರಿ. ನಾನು ನೀವಲ್ಲ ಆಚಾರ? ಇವರ ದೀಪಕ್ ಗೌಡ. ಹೌದಾ? ಹೇಳ್ಬೋದು. ಪಂಪನ್ ಗೌಡ್ರು ಹೇಳಿ, ಏನ್ ಮಾಡ್ತಾ ಇದ್ದೀರಿ? ಏನು ಪ್ರಗತಿ? ಸುತ್ತಮುತ್ತಲ ಲೋಕದಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ಬರ್ತಾ ಇದೆಯಾ? ಆತಂಕ ಇದೆಯಾ? ಆನಂದವಾಗಿದ್ದಾರ ಜನ? ಎಲ್ಲ ಚೆನ್ನಾಗಿದ್ದಾರೆ. ವೆರಿ ಗುಡ್. ಅಷ್ಟೇ, ಅದು ಕೇಳಿದ್ರೆ ಆನಂದ ಆಗುತ್ತೆ. ಹೇಳಿ ಪ್ರಸನ್ನ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀನಿ ಸರ್. ಹೌದಾ? ಚೆನ್ನಾಗಿದ್ದೀನಿ. ಎಲ್ಲಿದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ನಾನು ಬೆಂಗಳೂರಿನಲ್ಲಿ ಇದ್ದೀನಿ. ನಂದೊಂದು ಹಾಸ್ಪಿಟಲ್ ಇದೆ ಮತ್ತೆ ಕೆಲವು ಬಿಸ್ನೆಸ್ ಗಳಿದೆ ಸರ್. ಹೌದಲ್ಲ? ಓಹೋ. ಒರಿಜಿನಲಿ ಯು ಆರ್ ನೇಟಿವ್ ಆಫ್ ಚಳ್ಳಕೆರೆ. ಕರೆಕ್ಟ್. ಹೌದು ಸರ್, ಚಳ್ಳಕೆರೆ. ಸಾಕಷ್ಟು ಜನ ಇದ್ದಾರೆ ಚಳ್ಳಕೆರೆ ಅವರು. ಜನಸೇವಾ ಅಲ್ಮನಿ. ಎಲ್ಲರನ್ನು ನೆನಪು ಮಾಡ್ಕೋತಾ ಇರ್ತೀವಿ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೈಸ್ ಟು ಸೀ ಯು. ರಾಜಶೇಖರ್ ಏನ್ ಹೇಳ್ತೀರಿ ಹೇಳಿ? ನೀವು ಬಹಳ ತಪ್ಪದೆ ಸರಿ ಸಮಯಕ್ಕೆ ಈ ಭಗವದ್ಗೀತಾ ಸತ್ಸಂಗದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಸಮ್ ಫೀಡ್ಬ್ಯಾಕ್ ಫ್ರಮ್ ಯುವರ್ ಸೈಡ್. ರಾಜಶೇಖರ್, ತೇಜಸ್ವಿ, ಮಾತಾಡ್ಬೋದು. ಎಕ್ಸ್ಪೆಕ್ಟಿಂಗ್ ಯುವರ್ ರಿಪ್ಲೈ and your response. It will be very much pleasant experience to me to see you, number one, and number two, to listen to you and your feedback and some small report about your progression. ನೀವೇನ್ ಮಾಡ್ತಾ ಇದ್ದೀರಿ, ಹೇಗಿದ್ದೀರಿ, ಇದನ್ನ ಕೇಳ್ಕೊಳ್ಳೋದು ನಮಗ್ ಬಹಳ ಆನಂದ ಕೊಡುತ್ತೆ. ಇನ್ನು ಅನೇಕರಿಗೆಲ್ಲ ತಿಳಿಸಿದಂತೆ ಈ ಮಾಧ್ಯಮವನ್ನು ನಾವು ಪ್ರಭಾವಿ ಮಾಡೋಣ. ಈ ಹೇಳಿ ಪಂಪನಗೌಡ, ಪಕ್ಕದಲ್ಲಿ ನಿಮ್ಮ ಕುಮಾರ ಯಾರೋ ಕಾಣ್ತಾ ಇದ್ದಾನೆ. ಕುಮಾರನೋ ಕುಮಾರಿಯೋ? ನಮಸ್ಕಾರ ಗುರುಗಳಿಗೆ. ಚಂಗಲ್ರಾಯ್ ರೆಡ್ಡಿ ಮಾತಾಡೋದು. ಗೊತ್ತಾಯ್ತು. ಬನ್ನಿ ಸ್ವಾಗತ. ಬಹಳ ಸಂತೋಷ. ಹೇಳಿ. ಈ ಭಾನುವಾರ ಜನಸೇವಾದಲ್ಲಿ ಜನಸೇವಾ ಓಲ್ಡ್ ಸ್ಟೂಡೆಂಟ್ಸ್ ಡೇ ಆಗ್ಬೇಕು ಅಂತ ರಮೇಶ್ ಬಾಬು ಬಂದ್ರ? ನಮಸ್ಕಾರ ಸರ್. ಬನ್ನಿ, ಸ್ವಾಗತಂ. ಏನಂದ್ರೆ ಈ ದಿನ ಭಾನುವಾರವನ್ನ ನಾವು ಜನಸೇವಾ ಹಿರಿಯ ವಿದ್ಯಾರ್ಥಿ ಬಳಗ ದಿನ ಮಾಡೋಣ ಅಂತ. ಈ ವರ್ಷ ಅಲ್ಲ, ಇಡೀ ವರ್ಷ. ಇದು ನಮ್ಮ ಗೋಲ್ಡನ್ ಜುಬ್ಲಿ ಆದ್ದರಿಂದ
ನೀವು ಜಾಯಿನ್ ಆದ್ರೆ ಈ ಮೀಡಿಯಾದಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಭಗವದ್ಗೀತೆ ಚಿಂತನೆ ಮಾಡ್ತಾ ದೇಶದ ಬಗ್ಗೆ ಯೋಚನೆ ಮಾಡ್ಬೋದು. ನಾವು ಒಬ್ಬನೇ ಮಾತಾಡ್ಬೇಕು ಅಂತಿಲ್ಲ, ನೀವು ಮಾತಾಡ್ತಾ ಇರ್ಬೇಕು. ನಿಮ್ ಫೀಡ್ಬ್ಯಾಕ್ ತಗೋತಾ ಇರ್ತೀನಿ ನಾನು. ಈಗ ದಿಸ್ ಭಗವದ್ಗೀತಾ ಸತ್ಸಂಗ್ ಸ್ಲೋಲಿ moving towards the concluding part of the 13th chapter. The 13th chapter. It is called ಕ್ಷೇತ್ರಜ್ಞ ಯೋಗ. ನಿಮಗೆ ಈ ಕ್ಷೇತ್ರ ಅನ್ನೋ ಶಬ್ದ ಗೊತ್ತಿರುತ್ತೆ. In English we call it field. Our field. What is our field? Whatever land you acquire, you own, that is one type of field. ಇದು ನನ್ನ ಪ್ರಾಪರ್ಟಿ ಅಂತ ನಾವು ಹೇಳ್ಕೊಂಡಾಗ ಅದು ನಮ್ಮ ಫೀಲ್ಡ್. ಆದ್ರೆ ಅಕಾರ್ಡಿಂಗ್ ಟು ಶ್ರೀಕೃಷ್ಣ, ಅವರ ಬಾಡಿ ಇಸ್ ಕ್ಷೇತ್ರ. ನಮ್ಮ ದೇಹವೇ ಕ್ಷೇತ್ರ. ಯಾಕೆ ಅದು ಕ್ಷೇತ್ರ ಅಂದ್ರೆ, ಅಲ್ಲಿ ನಾವು ನಮ್ಮ ಜನ್ಮಾಂತರದ ಪುಣ್ಯ ಪಾಪಗಳನ್ನೆಲ್ಲ ಕಲ್ಟಿವೇಟ್ ಮಾಡ್ತೀವಿ. ಹೊಲದಲ್ಲಿ ರಾಗಿ, ಭತ್ತ, ಗೋಧಿ ಎಲ್ಲ ಕಲ್ಟಿವೇಟ್ ಮಾಡ್ತೀವಿ. ಹಾಗೇನೆ ನಮ್ಮ ದೇಹದಲ್ಲಿ, ನಮ್ಮ ಶರೀರದಲ್ಲಿ ನಮ್ಮ ಪುಣ್ಯ ಪಾಪ ಎಲ್ಲ ಮಾಡಿದನ್ನೆಲ್ಲ ಕಲ್ಟಿವೇಟ್ ಮಾಡ್ತೀವಿ. ಒಳ್ಳೇದನ್ನ ಕಲ್ಟಿವೇಟ್ ಮಾಡಿದ್ರೆ ಒಳ್ಳೆ ಪೈರು ಸಿಗತ್ತೆ. ಹಾಗಾಗಿ ಇವತ್ತು ಈ ಜಗತ್ತಿನಲ್ಲಿ ನಾವು ನಮ್ಮ ಈ ಕ್ಷೇತ್ರ, ನಮ್ಮ ದೇಹವನ್ನ ಹೇಗಿಟ್ಕೋಬೇಕು ಅಂತ ಸರಿಯಾಗಿ ತಿಳುವಳಿಕೆ ಮಾಡಲಿಲ್ಲ. ಬರೀ ಮೆಡಿಸಿನ್ ಅಂತ ಕೂತ್ರು. ಆಯಾ ದಿನಕ್ಕೆ ತಲೆನೋವು ಬಂತು ಒಂದು ಮಾತ್ರೆ, ಹೊಟ್ಟೆನೋವು ಬಂತು ಒಂದು ಇನ್ನೊಂದು ಬಣ್ಣದ ಮಾತ್ರೆ, ಇನ್ನೊಂದಕ್ಕೆ ಇನ್ಯಾವುದೋ ಕ್ಯಾಪ್ಸುಲು, ಅದಕ್ಕೂ ಮೀರಿದ್ರೆ ಹಿಡ್ಕೊಂಡು ಚುಚ್ಚು, ಅದಕ್ಕೂ ಆಗಿಲ್ಲ ಅಂದ್ರೆ ಹಿಡ್ಕೊಂಡು ಕತ್ತರಿಸಿ ಹಾಕು. ಈ ಥರದ ಈ ಅಲೋಪತಿಕ್ ಟ್ರೀಟ್ಮೆಂಟು ಇವತ್ತು ಅದು ಎಂಥ ಘೋರ ರೂಪ ತಾಳಿದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. 1.5-2 ವರ್ಷದಲ್ಲಿ ಸೋಕಾಲ್ಡ್ ಮಾಡರ್ನ್ ಮೆಡಿಸಿನ್ ಅಲ್ಲಿ ಅನೇಕ ಆಸ್ಪತ್ರೆಗಳು ಅವರು ನಡೆಸಿಕೊಂಡ ಶೈಲಿ, ರೋಗಿಗಳನ್ನ ಮತ್ತು ಸುಲಿಗೆ, ದುಡ್ಡಿಂದು, ಇವೆಲ್ಲವೂ ಬಹುದೊಡ್ಡ ಚರ್ಚೆ ವಿಷಯ ಇವತ್ತು. ವೆರಿ ಶಾಕಿಂಗ್ ಫೀಲ್ಡ್ ಆಫ್ ಹ್ಯೂಮನ್ ಎರರ್ಸ್. ಮನುಷ್ಯ ಹೀಗೂ ಮಾಡ್ಬೋದಾ ಅಂತ. ಅದನ್ನು ಆರೋಗ್ಯ, ವೈದ್ಯಕೀಯ, ಇದು ಕರುಣೆ ತೋರಿಸುವ, ಕರುಣೆಯಿಂದ ವ್ಯವಹರಿಸಬೇಕಾದ ಜಾಗ ಅಲ್ವೇ. ದಟ್ ಈಸ್ ದ ಫೀಲ್ಡ್ ಆಫ್ ಮರ್ಸಿ, ಕಂಪ್ಯಾಷನ್, ಫೀಲ್ಡ್ ಆಫ್ ಶೇರಿಂಗ್ ಅಂಡ್ ಕೇರಿಂಗ್. ಅಲ್ಲೇನೆ ಇಷ್ಟು ನಡೆದಿದೆ ಅಂದ್ರೆ ಈಗೆಲ್ಲ ಫೀಡ್ಬ್ಯಾಕ್ ಬರ್ತಾ ಇದೆ. ಇನ್ ದ ನೇಮ್ ಆಫ್ ದಿಸ್ ಕೋವಿಡ್, ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್, ಲೈಕ್ ದಿಸ್, ಹೌ ದಿಸ್ ಸೈಕಲಾಜಿಕಲ್ ಸಿಂಡ್ರೋಮ್ ಅಂತಾರೆ, ಮನೋವ್ಯಾಧಿ created by some companies, some vested interest. ಇದು ಏನಾಗಿದೆ ಅಂದ್ರೆ, ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಪ್ರಚಾರ ಮಾಡೋದು. ಸ್ಮಾಲ್ ಥಿಂಗ್ ದೇ ಮೇಕ್ ಇಟ್ ಆಸ್ ಬಿಗ್. ಇದಕ್ಕೆ ಎಲ್ಲ ರೀಸನ್ನು ದಿಸ್ ನಾಲೆಜ್, ಲ್ಯಾಕ್ ಆಫ್ ನಾಲೆಜ್ ಆಫ್ ಅವರ್ ಕ್ಷೇತ್ರ, ಅವರ್ ಓನ್ ಬಾಡಿ. ನಮ್ಗೆ ದೇವರು ಈ ಬಾಡಿ ಕೊಟ್ಟು ಕಳಿಸಿದ್ದಾರೆ. ಈ ಬಾಡಿ ಇದು ಬೇರೆ ಎಲ್ಲ ಪ್ರಾಣಿಗಳ ತರ ಬಾಡಿ ಅಲ್ಲ, ಕ್ಷೇತ್ರ ಅಲ್ಲ ನಮ್ದು. ಹಸುವಿನ ಬಾಡಿ ಅದಾದ್ರೆ ಕ್ಷೇತ್ರ, ಹಾಗೆ ಕುದುರೆ ಬಾಡಿ ಅದಾದ್ರೆ ಕ್ಷೇತ್ರ. ಮನುಷ್ಯನ ಬಾಡಿ ಹೀಗಿಲ್ಲ.
ಅದೇ ಡಾಕ್ಯುಮೆಂಟ್ ಅಂತ ಒಂದ್ಸತಿ check ಹೀಗಿರೋದೆಲ್ಲ You have to vet it. ಪ್ರಾಣಿಗಳ Use the ದೇಹ. person. ಹೀಗೆ Because ಅಡ್ರೆಸ್ all ಟು long ಗಾಡ್. silence ಅಲ್ಲ, cars will work out. ಸ್ವಲ್ಪ ಅಲ್ಲಿ ಸೈಲೆನ್ಸ್ ಮಾಡ್ಲಿಕ್ಕೆ ಹೇಳಿ. This is the one. ಹಾ, You have to know, you have to ಎಲ್ಲಿಂದ ಸೌಂಡ್ ಬರ್ತಾ ಇದೆ. ಆನಂದದು ಆನಂದ ಮ್ಯೂಟ್ ಮಾಡ್ಲಿಕ್ಕೆ ಹೇಳಿ. be. ಸೊ ಅಪ್ವರ್ಡ್ ಬಾಡಿ, ಇಟ್ ಈಸ್ ಕಾಲ್ಡ್ ವರ್ಟಿಕಲ್ ಬಾಡಿ. ಈ ವರ್ಟಿಕಲ್ ಬಾಡಿಯಲ್ಲಿ ನಮ್ಮ ದೇಹದ ಟಾಪ್ ಕಿರೀಟ ಶಿಖರ, ದೇವಸ್ಥಾನದ ಶಿಖರದ ಹಾಗೆ ಇಲ್ಲಿ ಬ್ರಹ್ಮರಂಧ್ರ ಇರುತ್ತೆ. ಅದನ್ನ ಆಕ್ಟಿವೇಟ್ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ 72,000 ನಾಡಿ ಇರುತ್ತೆ. ಈ ಬ್ರಹ್ಮರಂಧ್ರದಿಂದ ನಮ್ಮ ಕಾಲಂಗುಷ್ಠದವರೆಗೆ ಅವರ ಟೋನ್ ಟು ಟವರ್ ವಿ ಹ್ಯಾವ್ 72,000 ನಾಡೀಸ್. ಅವು ಸರಿ ಇಲ್ಲದೆ ಹೋದ್ರೆ, ಅದು ಕರೆಕ್ಟ್ ಆದ್ರೆ ಎಲ್ಲಾ ರೋಗ ಬರುತ್ತೆ. ಬಾಡಿಯಲ್ಲೂ ಚರ್ಮ ರೋಗ ಅದು ಇದು ಶುರುವಾಗುತ್ತೆ. ಮನಸ್ಸಿನಲ್ಲಿ ಚಿಂಕ್ರೋಭ ಅಂತ, ಚಿಂತೆ, ಕ್ರೋಧ, ಭಯ, ಫಿಯರ್, ಡಿಪ್ರೆಷನ್, ಫಿಯರ್, ಆಂಗರ್, ಎಲ್ಲ ಆಲ್ ಟೈಪ್ ಆಫ್ ಮೆಂಟಲ್ ಡಿಸೀಸಸ್ ದೇ ಕ್ಯಾಚ್ ಹೋಲ್ಡ್ ಆಫ್ ಅಸ್, ನಮ್ಮನ್ನು ಹಿಡ್ಕೋತಾವ. ಇದೆಲ್ಲ ಆಗಿರೋದು ಈಗಿತ್ತ ರಶ್ನಲ್ಲಿ. ಕಾಮ ಕ್ರೋಧೋದ್ಭವಂ ವೇಗಂ ಅಂತ ಕೃಷ್ಣ. ವೇಗ, ವೆರಿ ಫಾಸ್ಟ್ ಲೈಫ್. ಇವತ್ತು ಸಂಜೆ ಒಳಗೆ ಇಷ್ಟು ಮಾಡಿಬಿಡ್ಬೇಕು, ಇಲ್ವೇ ಇಲ್ಲ. ಹೀಗಾಗಿ ಈ ಟೆನ್ಷನ್ನಲ್ಲಿ ನಾವು ನಮ್ಮ ಮನಸ್ಸನ್ನು ಕೆಡಿಸ್ಕೊತಿರ್ತೀವಿ, ಇನ್ನೊಬ್ಬರ ಮನಸ್ಸನ್ನು ಕೆಡಿಸ್ತೀವಿ. ದೀಸ್ ಟೆನ್ಷನ್, ಡಿಪ್ರೆಷನ್ ಇವೆಲ್ಲ ಈಗ ಬಂದಿದ್ದರಿಂದ ಮಾನವನ ಕ್ಷೇತ್ರ, ಬಾಡಿ ಹಾಳಾಗೋಯ್ತು. ನಾವು ಮಾಡ್ಕೋತಾ ಇರ್ತೀವಿ. ನಾವು ಅನ್ಟೈಮ್ಲಿ ಓಲ್ಡ್ ಏಜ್ ಬರ್ತಾ ಇದೆ, ಅನ್ಟೈಮ್ಲಿ ಯೂತ್ ಬರ್ತಾ ಇದೆ. ಯಾವ ಕಾಲದಲ್ಲಿಲ್ವೋ ಆ ಕಾಲದಲ್ಲೇನೆ ಯೌವನಕ್ಕೆ ಚಿಕ್ಕ ಮಕ್ಕಳು ಕಾಲಿಟ್ಬಿಟ್ರೆ ಬಹಳ ಅಪಾಯ. ಹಾಗೇನೆ ಮನುಷ್ಯ ಇನ್ನೂ 60, 70, 60ರಲ್ಲೇ ಇರುವಾಗಲೇನೆ ಅವನು ತುಂಬಾ ಮುದುಕನಾಗ್ಬಿಟ್ರೆ, ಏನೂ ಮಾಡ್ಲಿಕ್ಕಾಗದ ಹಾಗೆ ಪರಾವಲಂಬಿ ಆಗ್ಬಿಟ್ರೆ, ಇಟ್ ಇಸ್ ವೆರಿ ಬ್ಯಾಡ್. ಇದರಿಂದ ಏನಾಗಿದೆ, ಮನೆಗಳಲ್ಲಿ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ನು, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಮಕ್ಕಳು ಮೊಮ್ಮಕ್ಕಳು, ಈ 3 ಥರ ಇರ್ತಲ್ಲ ಜನರೇಷನ್. ಅದರಲ್ಲಿ ಪ್ರೀತಿ ವಿಶ್ವಾಸ ಹೆಣೆಯೋದು ಕಷ್ಟ ಆಗಿದೆ, ಹೆಣೆಯೋದು ಕಷ್ಟ ಆಗುತ್ತೆ. ಅದರಿಂದ ಏನಾಗಿದೆ, ಯಾರು ಶೇರಿಂಗ್ ಕೇರಿಂಗ್ ಮಾಡ್ಕೊಳ್ಲಿಕ್ಕಾಗಲ್ಲ. ಯಾರಿಗೊಬ್ರಿಗೆ ಕಷ್ಟ ಆಯ್ತು, ತನ್ನ ಹೆಂಡತಿ ಹತ್ರ, ತನ್ನ ಮಕ್ಕಳ ಜೊತೆಗೋ, ಅಪ್ಪ ಅಮ್ಮನ ಹತ್ರ ಹಂಚ್ಕೋತಾ ಇದ್ರು ಹಿಂದೆ. ಆ ಥರದ ಫ್ಯಾಮಿಲೀಸ್ ಇತ್ತು. ನಾವು ಅದು ಸ್ವಲ್ಪ ಕೊಡ್ತಾ ಇರ್ತದೆ. ಸೊ ದಟ್ ನೋ ಶೇರಿಂಗ್ ಅಂಡ್ ಕೇರಿಂಗ್. ವೆನ್ ವಿ ಶೇರ್, ವಿ ರಿಸೀವ್ caring from others. It is vice versa. When we share, someone will take care of. If we take care of someone, he will be sharing. That is how it starts. So see there, Arjuna was in tension. Arjuna was in agony. Arjuna was in depression. Arjuna was in confusion. So that he shared it with his charioteer, Sri Krishna. So that he told, though I am totally prepared to fight against these adharmika people, anti-social elements like Duryodhana, Dushasana, Shakuni, etc., but now I have no that guts to fight against this. Why? Because I feel that I am killing my kith and kin. ನೋಡಿ ಹೆಂಗಿದೆ, I am just killing my kith and kin.
why you are tempting me? Why you are stimulating me, instigating me to kill my own kith and kin? After having killed all Bhishma, Drona, Kripa, Ashwathama, my brothers, what type of kingdom I am going to rule after this battle is over, Mahabharata? That is the main query, question. It was put by Arjuna to Partha Sarathi, अर्थात his charioteer Shri Krishna. It is very interesting. He says, now my priority is to protect my family, my dynasty, my kula. I have to protect. If at all I become, or Dharmaraja becomes an emperor of this great kingdom, Kuru Samrajya, if our kith and kin, no Bhishma, no Drona, no other brothers, what is that? What is the benefit of getting that empire and acquiring that throne, occupying that throne? What is the use? That question he puts. See how much juncture it is called. Dvandva, dilemma, ambiguity in English. Yen madbeku gottagala. What to do? In this dilemma, he approaches Krishna. And now I cannot even hold my own bow. Because of this depression, I am just falling now, shivering. That is what he says. That type of man of valor of that age, ಆ ಮಹಾಭಾರತ ಕಾಲದ 3 ಲೋಕದ ಗಂಡ ಅಂತ ಕನ್ನಡದಲ್ಲಿ ಕವಿಗಳು ಹೇಳಿದ್ದಾರೆ. ಅಂತ ಮಹಾಪರಾಕ್ರಮಿ ಅರ್ಜುನ. ಅವನು ಇಷ್ಟು ರೀತಿಯಲ್ಲಿ ಪಲಾಯನವಾದಿ ಹೆದರ್ತಾನೆ. ದಿಸ್ ಈಸ್ ವೆರಿ ಮಿಸರಬಲ್. ದಟ್ ಕಾಂಪ್ಲೆಕ್ಸ್ ನೌ ವಿ ಆರ್ ಆಲ್ ಫೇಸಿಂಗ್ in our family life, or in our company, or in our work field, or in your enterprises, or your field of action. This is what happening. Ghar ghar ki kahani. That is what Hindi wale say. Mani this type of problem. So that I was talking like that, telling. Now, when we are in our own house or in our work field, sometimes no external Krishna is available to give advice to us. That is why, what we have to do, we have to inbuilt inner Krishna consciousness. So beautiful. ಎಲ್ಲೋ ಹೊರಗಡೆಗೆ ನಮಗೆ ಅಡ್ವೈಸ್ ಮಾಡುವವರು, ಕೌನ್ಸಿಲಿಂಗ್ ಮಾಡೋರು ಇರ್ತಾರೆ, ನಮ್ಮ ಆತ್ಮೀಯರು, ಅವ್ರ ಹತ್ರ ಶೇರ್ ಮಾಡ್ಕೋಣ ಅಂದ್ರೂ ಕಷ್ಟ. ಈಗ ಆ ಕಾರಣಕ್ಕಾಗಿ ನಮ್ಮ ಒಳಗಡೆಗೇನೆ ಅದನ್ನ, ಆ ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನ, ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೋಬೇಕು ಅನ್ನೋ ಒಂದು ಮಾತು. ಕೃಷ್ಣ ಪ್ರಜ್ಞೆ ಮಾಡಿದರೆ, ಕೃಷ್ಣ ಪ್ರಜ್ಞೆ ಅಂದ್ರೆ ಅವ್ರ ಓನ್ ವಿವೇಕ, ಅವರ ಓನ್ ಬ್ಯಾಲೆನ್ಸ್, our own soft approach, our own dynamic approach. It helps us to understand the situation and solve our problem. That type of shock absorber. It is shock absorber. We have to build up in our own body. Shock absorber. ನಮ್ಮ ಮನಸ್ಸಿನ ದ್ವಂದ್ವಕ್ಕೆ ನಾವೇ ನಮ್ಮೊಳಗೆ ಉತ್ತರ ಹುಡ್ಕೊಳ್ಳೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
For that, Krishna helped. Krishna helped Arjuna. That is why in the first half, you see that more and more he is asking questions. Oh, you are creating confusion. My mind is not so strong. So that you help me. That's how he was repeatedly requesting. Arjuna was requesting Krishna. But in one point of time, Krishna says, now I help you. How to help? Just by opening your own eye. See this beauty. Your own eye, I help you to open. Divyam dadami te chakshu. That is divine chakshu. Eye. That eye you use. It is not something charma chakshu. Not this bio eye. It is inner eye. Inbuilt eye. Yes, we all have that inbuilt eye. Divya chakshu. That is our own viveka, our own samskara. Whatever samskara education we got from our parents, from our friends, from our neighborhood, all sides sometime. That will help you for crisis management, to overcome crisis. So that Divya Chakshu he gives. After having said, promised him to sanction Divya Chakshu, he has shown that Virat Rupa, Vishwarupa. With that eye, Arjuna could see that Virat Rupa. There he is. Sa. Pashyami devams tava deva dehe sarvams tatha siddha sanghan brahmanam isham kamalasanastham rushimscha sarvan vragamscha divyan. Oh, how it is aneka bahudara vaktra netram. That is how Arjuna goes on describing that Virat Rupa of Sri Krishna. That means he opened his eye. When we open our eye, we see the whole summary, essence, core of the world and society in our own work field. In our own work field, we see that essential part of the whole society. That is why in this 13th chapter, Krishna explains about Kshetra, Kshetrajna and Paramatman. Three. ಜೀವ ಜಗತ್ತು ಮತ್ತು ಜಗದಂತರ್ಯಾಮಿ. ತ್ರೀ jakaras. What? Jiva. That is our entity, our own personality. This external body and internal body, causal body, all these comprised some XYZ. Any XYZ means it is all this. Pancha Indriyani, Karmendriyagalu, Jnanendriyagalu, Mano, Buddhi, Chitta, and our inner personality, emotions, intelligence, our thinking capacity, feeling, everything cumulated. Everything cumulated, that is XYZ. We are all like that. We are all like that. Kshetra means this one.
But only one awareness we have, that is Kshetrajna is there inside my body. How he is? Brahmayan sarva bhutani yantrarudhani mayaya. That is how he says. It is just like he is inside, he is just like a driver. Just like a driver drives the whole chariot, like that Jivatma, Jiva, he is there inside. Ishvara Sarvabhutanam Hriddeshe Arjuna Tishtati Brahmayan Sarvabhuta. So every Anu, Renu, Trina, Kasta, every molecule, every quarks, every God particle, that is in scientific terminology, every nucleus entity, particle, everything vibrating. Who is there to drive it? That is where we go for understanding that supreme existence of God. Ratha hogta ide, car hogta ide on the same properly charted line of the road. Aga, we don't have any doubt whether driver is there, whether he is intelligently driving with proper understanding of the road. We don't doubt. Because just by observing that car moving on the proper line without any dashing, this, that side, left, right side, we are assured that some driver is there. Like that, when this kshetra is working properly, all our senses are working properly. Mind is feeling, intelligence is thinking, chitta is remembering, ahankara is developing I consciousness. I am. So everything working inside. So I is seeing, tasting, some organ tasting, some organ listening, some organ touching. Like that, all these are doing work properly. Then it shows that inside this kshetra, some kshetrajna is there. Jivatma is there. But that Jivatma connected to what? Oh, that great universal something. For example, all lit lights are burning. So we undoubtedly understand that proper supply of electricity is well taken care of. We have no doubt. No. But that particular energy comes from what? Somewhere, some generating mission that is producing electricity, and all these lights, all these missions, including all our cars, everything connected to that, some source of electricity, now solar electricity, so that I am working properly. So that generating mission we plug ourselves to that. So our Jivatma, Kshetra, it is plugged to that generating mission. That generating mission is high power center. So this power center, XYZ, plugged to that high power center, Paramatman. See, beauty of it. How beautifully understandable.
That connection, if we don't understand, we fall apart. We fall apart. Oh, I am Sarvashakta, Sarvasamartha. I can do, undo. I can manage. No God, no something extra, supreme, unseen. I don't believe. That is how you can go for loose talking. Loose talking it is. I don't believe in all this. Some people with all egoic, egocentric feeling, they say, and I have no belief in all these things. I don't go for. No. But we must be humble. But that is called bhakti. That bhakti must be supported by awareness. That is why 11th chapter is Vishwarupa Darshana. 12th is Bhakti Yoga. 13th is Kshetra Yoga. This much we must understand. Here, in the concluding part of this Kshetra Yoga, Bhagavan analyzes this Prakriti and Purusha, two important phenomenon. ಇದು ಎರಡು ಪ್ರಧಾನ. ನೀವು ಮೂರು ಅಂತ ಹೇಳಬಹುದಾದ್ರೂ ಕೂಡ ಜೀವ, ಜಗತ್ತು, ಜಗದೀಶ್ವರ ಅಂತ ಮೂರು ಜಕಾರ, 3 ja. But these 3 ja also, they come under 2. That is what Krishna says here. 2 means Purusha and Prakriti. What is this 2? Purusha means it is Paramatma, highest power center. Prakriti is this wonderful world. Wonderful. This wonderful world is called, that is Prakriti. So this Prakriti got all 5 elements, Prithvi, Ap, Tejo, Vayu, Akasha, and all those Panchajnanendriya, Karmendriya, and Shabda, Sparsha, Rupa, Rasa, Gandha, and mind. All this will be there. That combined form, structure, that is Prakriti. That Prakriti has 2 forms, Pindanda, Brahman. Here, whatever is in this Pindanda, we have all 5 elements. Prithvi, up means water. Prithvi, up, Teja, fire. Up, Prithvi, up, Teja, Vayu, air. Akasha, sky, ether. So, these connected, that becomes Prakriti. This Prakriti, how it is combined? Everything you take, it is combination of all these elements. Even you take a small pen, that is made up of 5 elements. If you just sit somewhere on the chair, that chair, if you analyze, it is made up of 5 elements. Whatever you eat, whatever you use, whatever you just things, material things you see, your own mission, your own motorcycle, your own car, anything you analyze, there will be basic 5 elements. Prithvi, Up, Tejo, Vayu, Akash. And there, independently it cannot do anything. If this combination, if you formulate, it will not work independently. If you just prepare a cart, gadi, ಅಲ್ಲಿಗೆ ಬೇಕಾದೆಲ್ಲ ಅದಕ್ಕೆ ಬೇಕಾದೆಲ್ಲ ಚಕ್ರ ಏಕರೆಲ್ಲ ಹಾಕಿದ್ರು ಸ್ವಯಂ ದಟ್ ನೆವರ್ ಮೂವ್ಸ್. ಇಟ್ ಕೆನಾಟ್ ಮೂವ್ ಇಂಡಿಪೆಂಡೆಂಟ್ಲಿ. ಗಾಡಿ ಹಾಗೆ ಕೂತಿರುತ್ತೆ. ವೆನ್ ಯು ಜಸ್ಟ್ ಎಂಜಾಯ್ ಹಾರ್ಸಸ್ ಆರ್ ಬುಲ್ಸ್, then they pull it. So chariot starts moving. Like that everywhere. Even your car, when you ignite it,
immediately it starts working. That means Tejas. That is Tejas. Energy. So no matter moves without energy. So that energy power center is called Purusha, and that the combination of many limbs, many organs, many parts, that is called Prakriti. So anything you take, even including your motorcycle, there are two tattvas. One is Purusha tattva, another one is Prakriti tattva. So Prakriti and Purusha, these two, they are animative, inanimative. ಸ್ಥಾವರ ಜಂಗಮ. ಜಂಗಮ ಅಂದ್ರೆ ಚಲನಶೀಲ, ಸ್ಥಾವರ ಅಂದ್ರೆ ನಿಂತ ನೀರು, ನಿಂತ ಹಾಗೆ ಇರ್ತದೆ. ಚಕ್ಕಡಿ ಗಾಡಿ ನೀವು ಹಾಗೆ ಇಟ್ಬಿಟ್ರೆ ಹಾಗೆ ಇರ್ತದೆ, ತುಕ್ಕು ಹಿಡಿದು ಹೋಗುತ್ತೆ, ಚಕ್ರ ಅಲ್ಲ. ಅದಕ್ಕೆ ಚೈತನ್ಯ ಕೊಡೋದಕ್ಕೋಸ್ಕರ ನೀವು ಎತ್ತು ಕಟ್ಟಿ ಓಡಿಸಿದ್ರೆ ಗಾಡಿಯೂ ಚುರುಕಾಗುತ್ತೆ, ಎತ್ತುಗಳು ಚುರುಕಾಗ್ತಾವ. ಅಂದ್ರೆ ಅರ್ಥ ಏನು? ಪ್ರಕೃತಿ ಪುರುಷ ಎಂಬ ಎರಡು ತತ್ವಗಳ ಮೂಲಕ ಇಡೀ ಜಗತ್ತಿನ ವ್ಯವಹಾರ ನಡೆಯುತ್ತೆ. ನಥಿಂಗ್ ಬಟ್ ಟೂ ಥಿಂಗ್ಸ್ ಅಷ್ಟೇ, ಪ್ರಕೃತಿ ಅಂಡ್ ಪುರುಷ. ಆದ್ರಿಂದ ಭಗವಂತ ಶ್ರೀಕೃಷ್ಣ ಈ ಭಾಗದಲ್ಲಿ ಈ ದಿಸ್ ಅವೇರ್ನೆಸ್ ಅನ್ನು ಕೊಡ್ತಾನೆ. ಇಲ್ಲಿ ವಿಜ್ಞಾನಿಗಳು ಕೂಡ ಬಹಳ ಚೆನ್ನಾಗಿ ಪ್ರಯೋಗಗಳನ್ನು ಮಾಡಿ 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 ಈ ಪುರುಷ ತತ್ವ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. That they understand now. They understand that part. What is that? According to them, it is something particle. So, apparently all those scientists until the great scientists like Einstein appeared in the scientific arena, they were just talking about particle. So Copernicus, Galileo, or Newton, all they were just focused on this matter. So that Newton was a very great scientist and using all type of matter, he could manufacture many things, many gadgets. He could. That is why radio came. After that, cars manufactured. Like that, all such machines for comforts, fast moving. Like that, so that railways found many mechanisms later on. So that gradually man, for his comforts, he started manufacturing many gadgets. ತನಗೆ ಸುಖಕ್ಕಾಗಿ ಬೇಕಾದ ಉಪಕರಣಗಳನ್ನೆಲ್ಲ ಅವನು ಹುಡುಕೊಳ್ಳಿಕ್ಕೆ ಶುರು ಮಾಡ್ದ. ಬಹಳ ಅದ್ಭುತವಾದ ಕೆಲಸಗಳನ್ನ ಅವರೆಲ್ಲ ಮಾಡಿದರು. ಅದರಲ್ಲೂ ಸೈಂಟಿಫಿಕ್ ಏಜ್ನಲ್ಲೂ ಬಹಳ ದೊಡ್ಡ ಮೈಲುಗಲ್ಲು ಬಂದದ್ದು ಐನ್ಸ್ಟೀನ್. ಅದನ್ನ ಬರೀ ಮ್ಯಾಟರ್ ಅಲ್ಲ, ಇ ಅಂತ ನಾವು ಎನರ್ಜಿ ಈಸ್ ಈಕ್ವಲ್ ಟು mc². ಒಂದು ಅದ್ಭುತವಾದ ಫಾರ್ಮುಲಾ ಕೊಟ್ಟ. ನೀನು ಯಾವ್ದನ್ನ ಪಾರ್ಟಿಕಲ್ ಅಂತ ಕರಿತೀಯೋ ಅದು ಹೊರನೋಟಕ್ಕೆ ಪಾರ್ಟಿಕಲ್ ಅಷ್ಟೇ. ಎಸೆನ್ಷಿಯಲಿ ಮೂಲದಲ್ಲಿ ಇಟ್ ಇಸ್ ಓನ್ಲಿ ಎನರ್ಜಿ ಅಂತ. ಅದ್ಭುತವಾದ ಆವಿಷ್ಕಾರ ಐನ್ಸ್ಟೀನ್ ನಾವು ನಿಜವಾಗ ಋಷಿಯಂತೆ ಪರಿಗಣಿಸ್ತೇವೆ. our rishis were knowing all these things. This nucleus or whatever you call it, our people they called it ಪೀಲು ಅಂತ ಕರೆದ್ರು. ಸ್ಮಾಲೆಸ್ಟ್ ಕಣವನ್ನ ಹೇಗೆ ಪರಮಾಣು ಅಂತ ವಿಜ್ಞಾನಿಗಳು ಕರೆದ್ರು, ಅದನ್ನ ನ್ಯೂಕ್ಲಿಯಸ್ ಅಂತ ಕರೆದ್ರು, ನ್ಯೂಕ್ಲಿಯರ್ ಅಂತ ಕರೆದ್ರು, ಅದನ್ನೇ ಆಮೇಲೆ ಕ್ವಾರ್ಕ್ಸ್ ಅಂತ ಕರೆದ್ರು, ಅತ್ಯಂತ ಸೂಕ್ಷ್ಮ ಕಣ. ಹಾಗೆ
ಅಲ್ಲಿಂದ ಮುಂದೆ ಅವರು ಈಗಿತ್ತ ಗಾಡ್ ಪಾರ್ಟಿಕಲ್ ಅಂತ ಒಂದಿದೆ, ಸುಪ್ರೀಂ ಮೋಸ್ಟ್ ಸಟ್ಲೆಸ್ಟ್ ಸೂಕ್ಷ್ಮವಾದ ಕಣ, ಅದು ಜಗತ್ತಿಗೆ ಮೂಲ ಅಂತ ಹುಡುಕಿದರು. ಅದಕ್ಕಾಗ ಅಲ್ಲೆಲ್ಲೋ ಆಪ್ಸ್ ಪರ್ವತ ಮಾಲೆ ಇದೆ ಯುರೋಪ್ನಲ್ಲಿ, ಅಲ್ಲೆಲ್ಲೋ ಭಾರೀ ಭೂಮಿಯ ಕೆಳಗಡೆ ಒಂದು ಲ್ಯಾಬ್ ಅನ್ನು ಸೃಷ್ಟಿ ಮಾಡಿ ಅಲ್ಲಿ ನಿರಂತರವಾಗಿ ಕಣಗಳು ಒಂದು ಕಣಕ್ಕೆ ಒಂದು ಕಣ ಹೊಡೆದು 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 ಅದಕ್ಕೆ ಫಿಷನ್ ಅಂತ ಕರೀತಾರೆ. ಆ ರೀತಿಯಲ್ಲಿ ಎಷ್ಟು ಎನರ್ಜಿ ಉತ್ಪತ್ತಿ ಮಾಡ್ಲಿಕ್ಕಾಗತ್ತೆ, ಅದಕ್ಕಾಗಿ ಭಾರಿ ಪ್ರಯೋಗಗಳನ್ನು ಮಾಡಿ ಅಲ್ಲಿ ಯಾವುದು ಸ್ಮಾಲೆಸ್ಟ್ ಉಪಕರಣವೋ ಅದು ಗಾಡ್ ಪಾರ್ಟಿಕಲ್ ಅಂತ ಕರೆದು, ಅದು ಆ ಎಕ್ಸ್ಪೆರಿಮೆಂಟ್ ಫೇಲ್ ಆಗೋಯ್ತು, ಅದ್ರೊಳಗೆ ಅವ್ರು ಹುಡುಕ್ಲಿಕ್ಕೆ ಆಗಲಿಲ್ಲ. ಅದು ಒಂದು ವಿಜ್ಞಾನದ ಮೈಲುಗಲ್ಲು. ಪ್ರಕೃತಿಯೇ ಪ್ಯಾರಮೌಂಟ್, ಪ್ರಕೃತಿ ಈಸ್ ದ ಅಲ್ಟಿಮೇಟ್ ಟ್ರೂತ್ ಅಂತ ದೇ ವರ್ ಶೌಟಿಂಗ್. ದೇ ವರ್ ಟೆಲಿಂಗ್ ಇನ್ ಅವರ್ ಲ್ಯಾಬ್ ದರ್ ಇಸ್ ನೋ ಪ್ಲೇಸ್ ಫಾರ್ ಎನಿ ಗಾಡ್. ಇಷ್ಟು ಅಹಂಕಾರ ವಿಜ್ಞಾನಿಗಳಿಗೆ ಬಂದ್ಬಿಡ್ತು. ನಮ್ಮ ಪ್ರಯೋಗಶಾಲೆಯಲ್ಲಿ ನೀವು ಏನ್ ಬೇಕಾದ್ರೆ ಹೇಳಿ, ಏನ್ ದೇವರು ಹೇಳಿ, ನಾವು ಯಾರಿಗೂ ಪ್ರವೇಶ ಕೊಡೋದಿಲ್ಲ. We never allow any Balaji or any Shiva or Vishnu or Ganapati or Bhagavati, Jagadambika, nothing. These are all humbug, false, hallucination. ಹೀಗೆಲ್ಲ ಹೇಳಿದ್ರು. ಇದೆಲ್ಲ ಭ್ರಮೆ, ಇದು ನೀವು ನಿಮ್ಮ ಕಪೋಲ ಕಲ್ಪಿತವಾದಂತಹ ಸುಳ್ಳು ಸರಮಾಲೆ ಅಂತ ಬೈದ್ಬಿಟ್ರು. ಇಷ್ಟೆಲ್ಲ ಆಯ್ತು, ಭಾರಿ ಸಂಘರ್ಷವಾಯ್ತು. ಯಾಕೆಂದ್ರೆ ವಿಜ್ಞಾನಿಗಳು ಇಷ್ಟು ಹೇಳ್ಬಿಟ್ರು, ಬರೀ ಮ್ಯಾಟರ್ ಇಸ್ ಸುಪ್ರೀಂ, ಬಿಯಾಂಡ್ ಮ್ಯಾಟರ್ ನಥಿಂಗ್, ಬಿಯಾಂಡ್ ಮೈ ಮ್ಯಾಟರ್ ನಥಿಂಗ್, ಬಿಯಾಂಡ್ ಬಾಡಿ ನಥಿಂಗ್. ನೋಡಿ, ಬಿಯಾಂಡ್ ಬಾಡಿ ನಥಿಂಗ್, ಬಿಯಾಂಡ್ ಮ್ಯಾಟರ್ ನಥಿಂಗ್. Body is everything, matter is everything, that is supreme. That is how they claimed it. But after having done so much research, after research, experiments after experiments, they, with all humbleness, came to know that the ultimate real science, holy science, is science of consciousness. ಅದು ಆತ್ಮವಿಜ್ಞಾನ. ನಾವು ಬರೀ ಭೌತ ವಿಜ್ಞಾನ ಅಂತ ಕುಣಿದಾಡ್ತಾ ಇದ್ವಿ, ಅಲ್ಲೇ ಸತ್ಯ ಇದೆ ಅಂತ ನಾವು ಹಾರಾಡಿದ್ವಿ, ಹುಡುಕಿದ್ವಿ. ಬಟ್ ಅವರ್ ಫಿಸಿಕ್ಸ್, ನಮ್ಮ ವಿಜ್ಞಾನ ಶಾಖೆ, ಇಟ್ ರೀಚ್ಡ್ ಇಟ್ಸ್ ಸ್ಯಾಚುರೇಷನ್ ಪಾಯಿಂಟ್ ಅಂದ್ರು. ಸ್ಯಾಚುರೇಷನ್ ಪಾಯಿಂಟ್ ಅಂದ್ರೆ ಅದರ ಕೊನೆಯ ಸತ್ಯಕ್ಕೆ ಹೋಗಿ ಮುಟ್ಬಿಡ್ತು. ಇನ್ನು ನಮ್ಮ ಹತ್ರ ಇನ್ಯಾವ ಸತ್ಯ ಹುಡುಕ್ಲಿಕ್ಕೆ ಆಗಲ್ಲ. ನೋಡಿ, ನಾವು ಸತ್ಯ ಹುಡುಕಿ ಆಯ್ತು, ಇನ್ನು ಮುಂದೆ ಹೋಗ್ಲಿಕ್ಕೆ ನಮ್ಮ ಹತ್ರ ರಸ್ತೆನೇ ಇಲ್ಲ, ದಾರಿಯೇ ಇಲ್ಲ, ಗುರಿನೂ ಇಲ್ಲ ಅಂದ್ಬಿಟ್ರು. ನೋ ಡೆಸ್ಟಿನೇಷನ್, ನೋ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್, ವಿ ಹ್ಯಾವ್ ನೋ ಮೆಥಡಾಲಜಿ, ನೋ ಎಕ್ಸ್ಪೆರಿಮೆಂಟೇಷನ್ಸ್ ಆರ್ ಪಾಸಿಬಲ್. ಸೊ God particle means it is only that much. Particle only. But particle is not the ultimate thing. Beyond that, consciousness. Atma Prajne ಅಂತ ಅಲ್ಲಿ ಬಂತು. ಅದನ್ನ ಕೃಷ್ಣ ಆ ಕಾಲದಲ್ಲಿ ಎಂದು ಇದು ಮನೆಯಲ್ಲಿ ಗೊತ್ತಿತ್ತು ನಮ್ಮ ಜನಗಳಿಗೆ, ದಿಸ್ ಆತ್ಮವಾದ. ಹಾಗಾಗಿ ಒಂದು ಸಾಧಾರಣ ಸಣ್ಣ ವಸ್ತುವನ್ನಾದ್ರೂ ಏನಾದ್ರು ಮಾಡಿದ್ರ ಮೇಲೆ ಅದು ದುರ್ಬಳಕೆ ಮಾಡಿದ್ರೆ our forefathers were warning, don't do like that, don't kick it, don't rub it, don't rush. So even very insignificant things we don't touch with our legs in our tradition. Why? Because in every article particle also something divine it is there. Because that article particle is plugged to that supreme generating mission that is Paramatman. ನೋಡಿ ಹೇಗಿದೆ ವಿಚಾರ, ಇದು ಅದ್ಭುತ ವಿಚಾರ, ವಂಡರ್ಫುಲ್, ಅಮೇಸಿಂಗ್. These are all there in the Upanishads and Bhagavad Gita. Not only in our Dasara Padya, in our Sharana Padya, ಎಲ್ಲ ಅಲ್ಲಿದೆ ಇದೆ.
you go to any Allamaprabhu's Kannada songs, Sarvajna Kavi, Someshwara Shataka, or you go to Dasara Padya, Purandara Kanaka, Vijayadasa, Vitradasa, all in their very simple, beautiful Kannada songs, full of signs of consciousness. Full of signs of consciousness. ಈ ನಮ್ಮಲ್ಲಿ ಏನು ಭ್ರಮೆ ಹುಟ್ಟಿಸಿದೆ, ಸೈನ್ಸ್ ಅಂದ್ರೆ ಇಂಗ್ಲಿಷ್ನಲ್ಲೇ ಇದೆ. ಅದು ಅಂದರೆ ಬರೀ ಅಣು ರೇಣು ತೃಣ ಕಾಷ್ಠ, ಬರೀ ಅದ್ರ ಬಗ್ಗೆನೇ, ಬರೀ ಒಂದಷ್ಟು ರಸಾಯನಗಳು, ಒಂದು ಕೆಮಿಕಲ್ಸ್ ಬಗ್ಗೆ, ಒಂದಷ್ಟು ಬಾಡಿ ಬಗ್ಗೆ, ಆರ್ಗನ್ ಬಗ್ಗೆ, ಇದು ಒಂದಷ್ಟು ಬೆಳಕಿನ ಬಗ್ಗೆ, ಮತ್ತು ಹಾಗೆ ಪಂಚಮಹಾಭೂತಗಳ ಬಗ್ಗೆ ಏನು ಹೇಳ್ತಾರೆ ವಿಜ್ಞಾನಿಗಳು ಅಷ್ಟೇ ಸುತ್ತ ಹಾಕ್ಕೊಂಡಿದ್ರಲ್ಲೇ. But that Shreyas goes to many Indian scientists like George Sudarshan, one who was great Vedantin. He was a great scientist from Kerala. He studied Shankara's philosophy, and he was head of the department in Texas University, America. Austin he was. And he knew both Vedanta and Vijnana. Both. I was so fortunate to be with him for 5 days in Shankarmat, Bangalore. Eye-opening. Then I was there with him in our university, our Swami Vivekananda Yoganusandhana Samsthan, Jigni. There he used to be stayed with us for 15 days. With his nuclear scientists, about 14-15 Shishyas, his disciples, they were with him, and they were discussing about new inventions, new discoveries in physics. But he was sharing his knowledge with us. In one point of time, he told me, Ramachandraji, now I have shifted from physics to bioscience, he told me. Why? How it is? I asked him. He was so pious. With Kunkuma, he used to come to Devalaya. In Shankaramath also, being a born Christian, Protestant, he was always with us and thinking about Vedanta, Brahma Sutra. And he told me to teach Brahma Sutra. I was teaching Brahma Sutra to their team. He told, now this is high time, we must understand bioscience, it leads to science of consciousness. Our physics is not taking to that. Again we go to that smallest star particle, another particle, and you go for fishing, another particle. What is this? No end. But when we go for analyzing every cell in from our body, there we go for DNA, nucleus, chromosomes. All this analysis we do, then that shows that something supreme power center generated, that is unseen force, Paramatman. ಈ ಭಗವದ್ಗೀತೆ ಸಾರವನ್ನು ವೈಜ್ಞಾನಿಕ ಭಾಷೆಯಲ್ಲಿ ಅವರು ಹೇಳ್ತಾ ಇದ್ರು ಹೀಗೆ. It is leading to that supraclinical consciousness ಅಂತ ಇಂಗ್ಲಿಷ್ನಲ್ಲಿ ಹೇಳಿದ್ರು. ಸೂಪ್ರಾಕ್ಲಿನಿಕಲ್ ಅಂದ್ಬಿಟ್ರು. ಯಾಕೆ? ಈಗ ಈ ಕಾನ್ಷಿಯಸ್ನೆಸ್ ನೀವು ಹೇಳೋ ಆತ್ಮವನ್ನು, ನಾನು ಒಪ್ಕೊಂಡಿರೋ ಆತ್ಮ ದೇವರನ್ನ ನಾವು ಯಾವ ಲ್ಯಾಬಲ್ಲೂ ಪ್ರೂವ್ ಮಾಡ್ಲಿಕ್ಕಾಗಲ್ಲ. ವಿ ಕೆನಾಟ್ ಪ್ರೂವ್ ದಿಸ್ ಇನ್ ಎನಿ ಲ್ಯಾಬ್. ದೇರ್ ಇಸ್ ನೋ ಲ್ಯಾಬ್. It is not that our lab is supreme, God is not there. No. Our lab has limitation. It cannot go beyond body and matter. That's all. But what is consciousness you are talking? It is beyond body, matter. That's why our lab is not fully equipped. It is beyond. So the supraclinical. ಸೂಪ್ರಾಕ್ಲಿನಿಕಲ್ ಅಂತಂದ್ರೆ ಪ್ರಯೋಗಶಾಲೆಯಲ್ಲಿ ಅದನ್ನು ತೋರಿಸುವ ಸಾಧ್ಯತೆ ಇಲ್ಲ. ಸೂಪ್ರಾಕ್ಲಿನಿಕಲ್
ಕಾನ್ಷಿಯಸ್ನೆಸ್, ಆತ್ಮ, ಅದೇ ಜಗತ್ತಿನ ಸತ್ಯ ಅಂತ ಕೊನೆಯದಾಗಿ ಪುರುಷ ಪ್ರಕೃತಿವಾದವನ್ನ ತಗೊಂಡು ವಿಜ್ಞಾನದ ಚರಮ ಸೀಮೆಯ ಸಿದ್ಧಾಂತವನ್ನ ಕೃಷ್ಣ ಹೇಳ್ಬಿಟ್ಟ. ಇಲ್ಲಿ ಕ್ಷೇತ್ರ ಕ್ಷೇತ್ರಜ್ಞಯೋರೇವ ಮಂತರಂ ಜ್ಞಾನ ಚಕ್ಷುಷ, ಅದನ್ನ ಹೇಳಿ, ಜ್ಞಾನ ಚಕ್ಷುಷ್. ಈ ಚಕ್ಷುಷ್ ಅಲ್ಲ, ಇನ್ನು ಮೀರು ಇನ್ನೊಂದು ಚಕ್ಷುಷ್. ಕ್ಷೇತ್ರ ಕ್ಷೇತ್ರಜ್ಞಯೋರೇವ ಮಂತರಂ ಜ್ಞಾನ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುಃ ಯಾಂತಿ ತೇ ಪರಂ. ಇಂಥ ಸೈಂಟಿಫಿಕ್ ಅನಾಲಿಸಿಸ್ ನೋಡಿ ಇವತ್ತು ಮುಂದಿಟ್ಟಿದ್ದೀನಿ. ಇವೆಲ್ಲ ನಾವು ತಿಳ್ಕೋಬೇಕು. ಏನೋ ಭಾರಿ ದೊಡ್ಡದು ಗಾಬರಿ ಪಡ್ಕೋಬೇಕಾದಿಲ್ಲ. ಈಗ ಹೇಗೆ ನಾವು ಮಾಮೂಲಿ ಹೈಸ್ಕೂಲಲ್ಲೆಲ್ಲ ಸ್ವಲ್ಪ ಸ್ವಲ್ಪ ವಿಜ್ಞಾನ ಓದ್ತೀವಿ, ಬೆಳಕು ಹೇಗೆ ಬರುತ್ತೆ, ಗ್ರಾವಿಟೇಷನ್ ಹೇಗಿರುತ್ತೆ, ಯಾಕೆ ಭೂಮಿ ಸುತ್ತುತ್ತೆ, ಹೇಗೆ ಸೂರ್ಯಚಂದ್ರರು, ಹೇಗೆ ಬೆಳಕು, ಹೇಗೆ ಹಗಲು ರಾತ್ರಿ ಅಂತ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು, ಹಾಗೆ ಈ ಜಗತ್ತಿನ ಒಟ್ಟು ಚಲನೆ, ಪರಮಾತ್ಮನ ಈ ಲೀಲಾ ಭೂಮಿ ಇದು ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಅದೇ ವಿಜ್ಞಾನ, ಅದನ್ನೇ ವೇದಾಂತ ಅಂತ ಕರೆಯೋದು. ವೇದಾಂತ ಅಂದ್ರೆ ಎಲ್ಲೋ ಮಳಿ ಉಟ್ಕೊಳ್ಳೋದು, ಅಲ್ಲೇ ಹೋಗಿ ಕೂತು ಪಾರಾಯಣ ಮಾಡ್ಕೊಂಡಿರೋದು ಅಂತ ತಿಳ್ಕೊಬೇಡಿ. ಇಲ್ಲಿ ವೇದಾಂತ ಬೇರೆ, ವಿಜ್ಞಾನ ಬೇರೆ ಅಲ್ಲ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥೋ ಅಂತ ವೇದ ಹೇಳ್ತು. ಹಾಗಾಗಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅವ್ರು ಯಾವುದೇ ಫೀಲ್ಡಲ್ಲಿ ಇರಲಿ, ಅವ್ರಿಗೆ ಇವೆಲ್ಲ ಸಿಕ್ಕಿದೆ, ಒಂದು ಸ್ವಲ್ಪ ಸ್ವಲ್ಪ ಸಿಕ್ಕಿದೆ, ಟೆಸ್ಟಿಂಗ್ ಆಗಿದೆ ವಿದ್ಯಾರ್ಥಿ ಜೀವನದಲ್ಲಿ. ಎಲ್ಲೋ ಭಗವದ್ಗೀತೆ, ಎಲ್ಲೋ ಪ್ರವಾಸಕ್ಕೆ ಹೋದಾಗ ಅಲ್ಲಿ ದೇವರು ಕಂಡಿದ್ದು, ಇನ್ಯಾರ್ದು ಸಹಚಿಂತನ, ಇನ್ಯಾರ್ದು ಜೊತೆಗೆ ಸನ್ಮಿತ್ರ ಸಭಾ, ಇಲ್ಲೆಲ್ಲ ಆಗಿ ಒಂದಷ್ಟು ವಿಷಯಗಳನ್ನ ಯು ಕುಡ್ ಅಂಡರ್ಸ್ಟ್ಯಾಂಡ್. ದಟ್ ಪ್ರಿಲಿಮಿನರಿ ಎಂಟ್ರಿ ಇಸ್ ದೇರ್ ಫಾರ್ ದಮ್. ಐ ಥಿಂಕ್ ಸಮ್ ಆಫ್ ಯು ಮೈಟ್ have acquired more and more insightful knowledge. I know that many of our old students, they developed interest in this Vedanta and they got scholarship in this. I am very proud of them. But now already many of you crossing 50s, 60s, it is very happy thing. Now you are coming to this satsang. ಈ ಸತ್ಸಂಗ ಇದೇನೋ ಭಾರಿ ದೇವಸ್ಥಾನದಲ್ಲಿ ನಡೆಯೋ ಥರ ಪ್ರವಚನ ಪುಣ್ಯ ಹಾಗೆ ತಿಳ್ಕೊಳ್ಬೇಡಿ. ಇದು ಒಂಥರ ಹಾರ್ಟ್ ಟು ಹಾರ್ಟ್ ಟಾಕಿಂಗ್ ಅಂಡ್ ಕನ್ವಿನ್ಸಿಂಗ್ ಅಷ್ಟೇ. ನಮ್ಮೆಲ್ಲ ವಿದ್ಯಾರ್ಥಿಗಳು ಈ ಜನಸೇವಾ ಇದು ನಮ್ಮ ಮಾತ್ರ ಸಂಸ್ಥೆ, ಇಲ್ಲೇನೋ ನಮ್ಮ ಮೇಷ್ಟ್ರುಗಳು ನಮ್ಮನ್ನು ಪ್ರೀತಿಯಿಂದ ಬೆಳೆಸಿದ್ರು, ಆ ಕಾಲದಲ್ಲಿ ಏನೋ ಆ ವಯಸ್ಸಿನಲ್ಲಿ ನಮ್ಗೆ ಗೊತ್ತಾಗ್ತಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ, ಹೀಗೆಲ್ಲ ಹೇಳ್ತಿರ್ತಾರಲ್ಲ. ಇಟ್ಸ್ ಗುಡ್. ಹವೆವರ್, with this insight, we have to understand. That is why we are meeting on every Sunday and just sharing this knowledge. So now I want some feedback from you. Only 2-3 minutes are left. Shuru ಮಾಡಿ. ಜನಸೇವಾಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೀವಿ. 26ಕ್ಕೆ ಇಡೀ 1 ವರ್ಷದ ವ್ಯಾಪ್ತಿಯ ಸುವರ್ಣ ಮಹೋತ್ಸವ ಪೂರ್ಣ ಮಂಡಲ ಉದ್ಘಾಟನೆ ಆಗುತ್ತೆ. ರಾಜ್ಯಪಾಲರು ಬರ್ತಾ ಇದ್ದಾರೆ. ಹಾಗೇನೆ ಮೈಸೂರು ರಾಮಕೃಷ್ಣ ಮಿಷನ್ನಿನ ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದರು, ವಿಶೇಷವಾಗಿ ಸಂಘದ ಸರಕಾರ್ಯವಾಹರು ಶ್ರೀ ದತ್ತಾತ್ರೇಯ ಹೊಸಬಾಳೆ ಇವರೆಲ್ಲ ಬರ್ತಾ ಇದ್ದಾರೆ. ಅಂತ ಒಂದು ಸಭೆ, ಒಂದು ಐತಿಹಾಸಿಕವಾದ ಹೊಸ ಹೆಜ್ಜೆ ಇಡುವ ಸಂದರ್ಭ, ಸುವರ್ಣ ಕ್ಷಣ ಅಂತ ಇಟ್ಕೊಳ್ಳಿ ಅಲ್ವೇ. ಇದು 50 ವರ್ಷಗಳ ಒಂದು ಯಾತ್ರೆಯ ಮೈಲುಗಲ್ಲು. ಮುಂದೆ ಕೊಡಬೇಕು ಅಂತ ಹೇಳಬೇಕು. ಈಗ ಇಲ್ಲಿ ಜನಸೇವಾದಲ್ಲಿ ಶಿಶು ಭಾರತಿಯಿಂದ ಶೋಧ ಭಾರತಿ ಹೊರಗೆ ಏನು ಕಿಂಡರ್ ಗಾರ್ಟನ್ ಆರಂಭ ಮಾಡಿ ರಿಸರ್ಚ್ PhD ವರೆಗಿದೆ. ಈಗ KG ಇಂದ PhD ವರೆಗಿದೆ ಈಗ ಜನಸೇವಾದಲ್ಲಿ. ಅಂತ ಒಂದು ಹೊಸ ವೈಭವ ನೀವು ನೋಡ್ಬೋದು ಇಲ್ಲಿ ಬಂದ್ರೆ. ನೀವಿದ್ದಾಗ ಬರೀ ಒಂದು ಹೈಸ್ಕೂಲ್ ಇತ್ತು, ಅನೇಕರೆಲ್ಲ ಬರೀ 8 ಇತ್ತು.
ಆಮೇಲೆ 9th ಬಂತು, ಆಮೇಲೆ 10th ಆಯ್ತು. 8th ಬರೀ 8th ಇದ್ದಾಗ ಬೆಂಗಳೂರಲ್ಲಿ ಇತ್ತು. ಒಂದು ಮನೆಯಲ್ಲಿ 13 ಜನ ವಿದ್ಯಾರ್ಥಿಗಳಿದ್ರು, ಬರೀ 8ನೇ ತರಗತಿ. ಆಮೇಲೆ 9 ಆಯ್ತು, ಆಮೇಲೆ 10 ಆಯ್ತು, ಹಾಗೆ ಆಮೇಲೆ ಪ್ರೈಮರಿ ಬಂತು, ಆಮೇಲೆ ಗುರುಕುಲ ಬಂತು, ಆಮೇಲೆ ನಮ್ದು ಇದು ಬಂತು, ಸೈನ್ಸ್ ಅಂಡ್ ಕಾಮರ್ಸಿನ ಕಾಲೇಜ್ ಆಫ್ ಎಜುಕೇಶನ್ PUC ಬಂತು. ಅಲ್ಲಿಂದ PhD ಸೆಂಟರ್ ಅದ್ಭುತವಾಗಿ ಕಟ್ಟಿದೀವಿ ಜನಸೇವಾದಲ್ಲಿ ನಾವು. ವೇದ ವಿಜ್ಞಾನ ಶೋಧ ಸಂಸ್ಥಾನ್ ಅಂತ ಕರಿತೀವಿ. ಹೀಗಾಗಿ ಆಲ್ ದೀಸ್ ಆರ್ ದೇರ್, ಯು ಕ್ಯಾನ್ ಜಸ್ಟ್ ಕಮ್ ಅಂಡ್ ಸಿ. ಶಿವರಾಮ್ ಅವರು ಬಂದಿದ್ದಾರೆ, ವೆರಿ ಹ್ಯಾಪಿ ಟು ಸಿ ಯು. ಸೊ ನಿಮ್ಮ ಪ್ರತಿಕ್ರಿಯೆ ಇದ್ರೆ ಹೇಳಿ, ಸ್ವಲ್ಪ ನಮ್ಮ ಈ ಟೀಮಿಗೆ ನಿಮ್ಮ ಅನುಭವವನ್ನು ತಿಳಿಸಿ. ಅನುಭವ ಹೇಳ್ಬೇಕು ಅಂದ್ರೆ ಇದು ತುಂಬಾ ಕಳೆದೊಂದು 3 ವರ್ಷಕ್ಕೆ ಹಿಂದಿಂದ ಹಳೆಯ ಅನುಭವ. ಆಚಾರ್ಯರು SVS ಅಲ್ಲಿ ವೈಸ್ ಚಾನ್ಸಲರ್ ಆಗಿ ಗುರುಕುಲಕ್ಕೆ ಪ್ರಯಾಣ ಮಾಡೋ ಸಮಯದಲ್ಲಿ ಮಧ್ಯದಲ್ಲಿ ಶನಿವಾರ ಸಂಜೆ 2 ಗಂಟೆ ಏಕನಾಥ್ ಭವನದಲ್ಲಿ ಉಳ್ಕೊಳ್ತಾ ಇದ್ರು. ಅವಾಗ ಅಲ್ಲಿ ಏಕನಾಥ್ ಭವನದಲ್ಲಿ ಇರೋರ್ಗೆ ಸತ್ಸಂಗ ಮಾಡೋಣ ಅಂತ ಹೇಳಿ ಈ ಭಗವದ್ಗೀತೆ ಅಂತ ಶುರು ಮಾಡಿ ಮೊದಲನೇ ಅಧ್ಯಾಯದಿಂದ ಸುಮಾರು 11 ಅಧ್ಯಾಯದವರೆಗೂ ಸುಮಾರು 2.5 ವರ್ಷ ಎಡೆಬಿಡದೆ ಪ್ರತಿ ಶನಿವಾರ ನಡೀತು. ಅದನ್ನ ಸೇರಿಸಿ ಒಂದು ಸಂಕಲನ ಮಾಡಿ ಒಂದು ಸೈಕೋಸಿಂಥಸಿಸ್ ಅಂತ ಹೇಳಿ ಮೊದಲನೇ ಷಟ್ಕದ ಲಘು ಪುಸ್ತಕನೂ ಬಿಡುಗಡೆ ಆಗಿದೆ, ಗುರುಕುಲದಲ್ಲೇ ಆಗಿದೆ, ಶೋಧ ಸಂಸ್ಥಾನದ ಮೂಲಕನೇ ಆಗಿದೆ. ಈಗ 2ನೇದು ಮುಗಿಯೋ ಹಂತದಲ್ಲಿದೆ, 2ನೇ ಷಟ್ಕ ಅಂದ್ರೆ 7ರಿಂದ 12ನೇ ಅಧ್ಯಾಯದವರೆಗೂ. ಈ ಸತ್ಸಂಗದಲ್ಲಿ ನಾನು ಕೂತ್ಕೊಂಡು ಕೇಳೋದ್ರಿಂದ ಎಷ್ಟು ನನ್ನಲ್ಲೇ, ನನ್ನ ಫ್ಯಾಮಿಲಿ, ನಾನು ಮಾಡೋ ಯೋಗ ಪಾಠದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂದ್ರೆ ತುಂಬಾ ಹೇಳಕ್ಕೆ ಎಣಿಸೋಕೆ ಸಾಕಾಗಲ್ಲ. ಎಷ್ಟೊಂದು ಉದಾಹರಣೆಗಳು ಆಚಾರ್ಯರು ಹೇಳೋದೆ, ಅರ್ಜುನ ಹೇಗೆ ವೇಪತುಶ್ಚಮೆ, ಹಿಂಗೆ ಮೈಂಡ್ ಯಾವ್ದು ರೀತಿಲಿ ಸವ್ಯಸಾಚಿ ಹೋಗಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಹೋಗಿ ಕುಸಿದು ಬಿದ್ದು ಕೂತಿರೋ ಅಂತವನ್ನ ಹೇಗೆ ಫಸ್ಟ್ ಕೌನ್ಸಿಲಿಂಗ್, ಫಸ್ಟ್ ಪೇಷಂಟ್ ಅರ್ಜುನ, ಫಸ್ಟ್ ಕೌನ್ಸಿಲರ್ ಕೃಷ್ಣ, ಹೇಗೆ ಅವನ್ನ ತನ್ನ ಐಡೆಂಟಿಟಿ ರಿಕವರ್ ಮಾಡ್ಕೊಳ್ಳೋದು ಹೆಂಗೆ, ತನ್ನ ಮನಸ್ಸನ್ನ ಹೆಂಗೆ ಇದ್ ಮಾಡೋದು, ಕರ್ತವ್ಯ ಪ್ರಜ್ಞೆ ಹೆಂಗೆ ತರ್ಬೋದು, ಅಷ್ಟನ್ನು ಬಹಳ ತುಂಬಾ ಜೀವನಕ್ಕೆ ಪಾಠನೆ ಮಾಡಿದ್ದಾರೆ ಆಚಾರ್ಯರು. ಬಹಳ ಚಿರಋಣಿ ನಾನು. ಧನ್ಯವಾದ. ಶಿವರಾಮ್ ಅವರು ಒಂದು ಅರ್ಥದಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರು, ಈಗ ವಿಸಿಟಿಂಗ್ ಇರಬಹುದು. ಅವರು ಫೀಲ್ಡ್ ITBT, ಆದ್ರೆ ಅವರು ಅದರ ಸಂದರ್ಭದಲ್ಲಿ ಅಮೆರಿಕ ನಗರಗಳಿಗೆ ಹೋಗಿದ್ದಾರೆ. ಅನೇಕ ಅಲ್ಲಿ ಯೋಗ ಕೇಂದ್ರಗಳಿಗೆ ಹೋಗಿ ಯೋಗಾಭ್ಯಾಸ ಮಾಡಿಸಿದ್ದಾರೆ. ಅತ್ಯಂತ ಸರಳ ಸ್ವಭಾವದ ಒಂದು ಸದ್ಗೃಹಸ್ಥರಾಗಿ ಅವರು ಹೆಚ್ಚು ಡಂಬ್ಲಮ್ ಶಬ್ದ ಇಲ್ಲದೇನೆ, ಪ್ರಚಾರಗಳು ಇಲ್ಲದೇನೆ ಎಲೆಮರಿ ಕಾಯತ್ತೆ ಕೆಲಸವನ್ನು ಮಾಡ್ತಾ ಬರ್ತಾರೆ. ಹೀಗಾಗಿ ಇಂಥವ್ರನ್ನೆಲ್ಲ ನೋಡ್ತಾ ನೀವು ಕೂಡ ಪ್ರೇರಣೆ ಪಡೆದಿರಿ. ನಿಮ್ಮಿಂದ ಅವರು, ನಮ್ಮಿಂದ ನೀವು, ನಿಮ್ಮಿಂದ ನಾವು, ಹಾಗೆ ಇದು ಸತ್ಸಂಗ ಅನ್ನೋದೊಂದು ಉತ್ತಮ ಮಾಧ್ಯಮ. ಇಷ್ಟನ್ನ ಹೇಳ್ತಾ ಇವತ್ತು ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಈ ಚಿಂತನ ಸತ್ರ ಮುಕ್ತಾಯ ಮಾಡೋಣ. ಓಂ ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀಃ ವಿಜಯೋ ಭೂತಿಃ ಧ್ರುವ ನೀತಿಃ ಮತಿರ್ಮಮ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಓಂ